ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಿವಯೋಗಿ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಬಿಜಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ಅತಿ ವೇಗವಾಗಿ ಸಂಚರಿಸುತ್ತಿರುವುದರಿಂದ ಮೋಟಗಿ ತೋಟಶಾಲೆಯ ವಿದ್ಯಾರ್ಥಿಗಳ ಸುರಕ್ಷತೆಗೆ ಪ್ರಶ್ನೆಯಾಗಿದೆ. ಶಾಲೆಯ ಸಮೀಪ ವೇಗ ನಿಯಂತ್ರಣಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಸ್ಥಳೀಯರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ರಸ್ತೆ ಸುರಕ್ಷತಾ ಮಾನದಂಡಗಳಿಗೆ ಅನುಗುಣವಾಗಿ ಶಾಲಾ ವಲಯದಲ್ಲಿ ಅಗತ್ಯವಿರುವ ಸುರಕ್ಷತಾ ಕ್ರಮಗಳು, ಸೂಚನಾ ಫಲಕಗಳು ಮತ್ತು ಪಾದಚಾರಿ ದಾಟುವ ವ್ಯವಸ್ಥೆ ಕಲ್ಪಿಸಬೇಕೆಂದು ಒತ್ತಾಯಿಸಲಾಗಿದೆ. ಶಿವಯೋಗಿ ನಗರದಲ್ಲಿರುವ ಮೋಟಗಿ ತೋಟಶಾಲೆಯನ್ನು 9 ಮತ್ತು 10ನೇ ತರಗತಿಯವರೆಗೆ ಮೇಲ್ದರ್ಜೆಗೇರಿಸಿ ಸ್ಥಳೀಯ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕಲ್ಪಿಸಬೇಕೆಂದು ನಿವಾಸಿಗಳು ಮನವಿ ಮಾಡಿದ್ದಾರೆ. ಬಡಾವಣೆಯಲ್ಲಿ ಸಮರ್ಪಕ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ರಸ್ತೆಯ ಮೇಲೆಯೇ ಹರಿಯುತ್ತಿದ್ದು ನೈರ್ಮಲ್ಯದ ಸಮಸ್ಯೆ ಉಂಟಾಗಿದೆ. ರಸ್ತೆಯ ಎರಡೂ ಬದಿಗಳಲ್ಲಿ ಅಗತ್ಯವಿರುವ ಚರಂಡಿ ವ್ಯವಸ್ಥೆ ನಿರ್ಮಿಸಿ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯ ಕಾಪಾಡಬೇಕೆಂದು ನಿವಾಸಿಗಳು ಆಗ್ರಹಿಸಿದ್ದಾರೆ. ಬಡಾವಣೆಯ ಎಲ್ಲಾ ಪ್ರದೇಶಗಳಿಗೆ ಸಮರ್ಪಕ ಬೀದಿ ದೀಪಗಳನ್ನು ಅಳವಡಿಸಿ ರಾತ್ರಿ ಸಂಚಾರಕ್ಕೆ ಸುರಕ್ಷತೆ ಕಲ್ಪಿಸಬೇಕೆಂಬ ಬೇಡಿಕೆಯೂ ಕೇಳಿಬಂದಿದೆ. ಯಾವುದೇ ಅನಾಹುತ ಸಂಭವಿಸುವ ಮೊದಲು ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ತುರ್ತು ಕ್ರಮ ಕೈಗೊಳ್ಳಬೇಕು. ಚುನಾವಣೆ ಸಂದರ್ಭದಲ್ಲಿ ನೀಡುವ ಭರವಸೆಗಳಿಗೆ ಸೀಮಿತವಾಗದೆ ಶಾಸಕರು ಹಾಗೂ ಸಂಬಂಧಪಟ್ಟ ರಾಜ್ಯ ಮತ್ತು ಕೇಂದ್ರ ಇಲಾಖೆಗಳು ಶಿವಯೋಗಿ ನಗರದ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸುತ್ತೇವೆಯೇ ಅಥವಾ ಯಥಾಸ್ಥಿತಿ ಮುಂದುವರಿಸುತ್ತದೆಯೇ ಎಂಬುದನ್ನು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಬಿಜಾಪುರ ರೋಡ್ ಅಥಣಿ ಟು ಬಿಜಾಪುರ ಹೈವೇ ಇತ್ತಲ್ಲ ಇದು ಹೈವೇದಿಂದ ಭಾಳ ಸ್ಪೀಡ್ದಿಂದ ಗಾಡಿಗಳು ಬರ್ತಾರೆ. ಆ ಕಡೆದಿಂದ ಗಾಡಿ ಸ್ಪೀಡ್ದಿಂದ ಬರೋ ಕಾರಣ ಇಲ್ಲಿ ಒಂದು ಟರ್ನ್ ಐತಿ, ಟರ್ನ್ ಪಾಯಿಂಟ್ ಐತ್ರಿ. ಈ ರೋಡ್ ಕಡೆ ನಮ್ಮ ಶಿವಯೋಗಿ ನಗರಕ್ಕೆ ಹೋದೈತಿ ಸರ್. ಮತ್ತೆ ಇಲ್ಲಿ ರೋಡ್ ಬ್ರೇಕ್ ಆಗಿತ್ತು ಸರ್. ಭಾಳ ಸ್ಪೀಡ್ದಿಂದ ಗಾಡಿಗಳು ಬರ್ತಾವ್ರಿ. ಟರ್ನ್ ಮಾಡಿದಾಗ ಒಂದು 2-3 ಆಕ್ಸಿಡೆಂಟ್ ಆಗ್ಯಾವ್ರಿ. ಸ್ವಂತ ನನ್ನ ಮಗಳದ ಆಕ್ಸಿಡೆಂಟ್ ಆಗಿತ್ತು ಸರ್. ಒಂದು 15-20 ದಿವಸ ಅಡ್ಮಿಟ್ ಮಿರಲ್ದಾಗ. ಮತ್ತೆ ಇಲ್ಲಿ ಬಂದು ವಿಡಿಯೋ ಮಾಡೋ ಕಾರಣ ಏನು ಸರ್, ಈ ರೋಡ್ ಕಡೆ ಲಕ್ಷ ಕೊಡ್ಬೇಕ್ರಿ. ರೋಡ್ ಬ್ರೇಕ್ ಒಂದು ಇಲ್ಲೊಂದ್ರಿ ಅಲ್ಲೊಂದ್ರಿ ಸಾಲಿ ಮುಂದೊಂದ್ರಿ. ಅಂದ್ರೆ ಸಾಲಿ ಹುಡುಗರು ಸಾಲಿ ರೋಡ್ನಾಗ ಬರ್ತಾರ್ರಿ. ಎಕ್ದಮ್ ಸ್ಪೀಡ್ ಬರ್ತಿರ್ತಾವ ಗಾಡಿಗಳ್ರಿ. ಅವು ಹಂಗಾಗಿ ಆಕ್ಸಿಡೆಂಟ್ ಆಗ್ಲತ್ತಾರ ಸರ್. ಅದ್ರ ಸಂಬಂಧ ರೋಡ್ ಬ್ರೇಕ್ ಹತ್ರ ಮಾಡ್ಬೇಕ್ರಿ. ಮತ್ತೆ ಶಿವಯೋಗಿ ನಗರ ಹೋಗ್ಲಾಕ ಒಂದು ಹಾದಿ ಬೇಕ್ರಿ. ಇದು CC ರೋಡ್ ಮಾಡ್ಬೇಕ್ರಿ. ಈಗ ನೋಡ್ರಿ ಎಲ್ಲ ಸರ್ ಎಲ್ಲ ಕಿಸಿಂದ ಎಲ್ಲ ಉಲಸ ಆಗಿತ್ತು ಪೂರ. ಈಗ ಸ್ವಚ್ಛತೆ ಮಾಡಂತ ಹೇಳ್ತಾರೆ. ಎಲ್ಲ ಸ್ವಲ್ಪ ಎಲ್ಲ ರೋಡೆಲ್ಲ ಪಾಸ್ ಮಾಡ್ರ. ಮತ್ತು ನೀರೆಲ್ಲ ಗಟಾರ್ ನೀರೆಲ್ಲ ರೋಡ್ ಮ್ಯಾಗ ಬರ್ತಾರೆ. ಗಟರ್ದಾಗ ಬರಂಗಿಲ್ಲನ್ರಿ ನೀರದು. ಗಟಾರ್ ಒಂದು ಸೈಡ್ ಮಾಡ್ಯಾರ್ರಿ, ಒಂದು ಸೈಡ್ ಮಾಡಿಲ್ರಿ ಸರ್. ಮತ್ತು ಗಟಾರ್ ದೊಡ್ಡ ಗಟಾರ್ ತಂದು ಜೋಡ್ಸಾರ. ಒಂದು ಗಟಾರ ಅನ್ನೈತಿ, ಒಂದು ಸೈಡ್ ಗಟಾರ್ ಆಗಿಲ್ರಿ. ಅವು ನೀರು ಏನೈತಿ ರೋಡ್ ಮ್ಯಾಗ ಬರ್ತಾರೆ. ಅದ್ರ ಸಂಬಂಧ ಏನೈತ್ರಿ ಜರ ರೋಡ್ ಬಗ್ಗೆ ಮತ್ತು ಶಿವಯೋಗಿ ನಗರ ಬಗ್ಗೆ ಮತ್ತು ರೋಡ್ ಬ್ರೇಕ್ ಬಗ್ಗೆ ಜರ ಶಿವಯೋಗಿ ನಗರ ಕಡೆ ಜರ ಲಕ್ಷ ಕೊಟ್ಟರೆ ಅಂದ್ರೆ ಭಾಳ ಚಲೋ ಆಗೈತೆ ಸರ್. ನೀವು ಪಂಚಾಯತಿ ಅವ್ರಿಗೆ ಅದು ಯಾರಿಗೆ ಹೇಳಿಲ್ಲನ್ರಿ? ಪಂಚಾಯತ್ರವ್ರಿಗೆ ಹೇಳಿದ್ರು ಸರ್, ನೋಟಿಸ್ ಕೊಟ್ಟಾರ್ರಿ ಇವ್ರ. ಮತ್ತು ಅದ್ರ ಸಂಬಂಧ ಏನೈತಿ ಅವ್ರು ಹೊಟ್ಟೆ ಕಡೆ ಲಕ್ಷ ಕೊಟ್ಟಿಲ್ರಿ. ಜರ ಆದಷ್ಟು ಬೇಗ ನೀವು ಆ ರೋಡ್ ಬ್ರೇಕ್ ಮಾಡ್ರೆ ಭಾಳ ಚಲೋ ಆಗುತ್ತೆ. ನಮಸ್ಕಾರ ಸರ್. ಇವತ್ತು ಅಥಣಿ ತಾಲೂಕಿನಲ್ಲಿ ಶಿವಯೋಗಿ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇರುತ್ತದೆ. ಆ ರಾಷ್ಟ್ರೀಯ ಹೆದ್ದಾರದಲ್ಲಿ ರೋಡ್ ಬ್ರೇಕ್ ಮಾಡಬೇಕಾಗಿತ್ತು. ಯಾಕಂದರೆ ತುಂಬ ಆಕ್ಸಿಡೆಂಟ್ ಕೂಡ ಆಗ್ತಾಯಿವೆ. ಅಲ್ಲಿ ಶಾಲೆ ಕೂಡ ಇದೆ, ಮೂಡಿಗೆ ತೋಟ ಶಾಲೆ ಇದೆ. ಆ ಮೂಡಿಗೆ ತೋಟ ಶಾಲೆಯ ಇರೋದ್ರಿಂದ ಮಕ್ಕಳಿಗೆ ಆಗಲಿ ಮತ್ತು ಅದರಲ್ಲಿ ಟರ್ನ್ ಇದೆ ಒಳಗೆ ಹೋಗ್ಲಿಕ್ಕೆ. ಹೀಗಾಗಿ ಅಲ್ಲಿ ನೀವು ರೋಡ್ ಮಾಡಬೇಕಾಗಿದ್ರಿ, ರೋಡ್ ಬ್ರೇಕ್ ಮಾಡಬೇಕಾಗಿತ್ತು. ಮತ್ತು ಅಲ್ಲಿ ಕೆಲವೊಬ್ರು ಹೇಳ್ತಾರೆ ರೋಡ್ ಬ್ರೇಕ್ ಬರೋದಿಲ್ಲ, ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೋಡ್ ಬ್ರೇಕ್ ಬರೋದಿಲ್ಲ. ಕೆಲವೊಂದು ಕಡೆ ಯಾವುದೇ ರೀತಿ ಇಲ್ಲೂ ರೋಡ್ ಬ್ರೇಕ್ಗಳು ಮಾಡಿದ್ದಾರೆ. ರೋಡ್ ಬ್ರೇಕ್ ಕಡ್ಡಾಯವಾಗಿ ಅವ್ರು ಮಾಡಬೇಕು. ರೋಡ್ ಬ್ರೇಕ್ ಮಾಡಲಿಲ್ಲ ಅಂದ್ರೆ ಅನಾಹುತ ತೊಂದರೆಗಳು ಭಾಳ ಆಗ್ತಾವೆ. ಆ ರೋಡ್ ಬ್ರೇಕ್ ರಾಷ್ಟ್ರೀಯ ಹೆದ್ದಾರಿಗಳು ಆಗಲಿ, ಆಮೇಲೆ ನಮ್ಮ ತಾಲೂಕು ಆಡಳಿತ ಆಗಲಿ, ಜಿಲ್ಲಾಡಳಿತ ಆಗಲಿ ಅದು ಗಮನ ಹರಿಸಿ ಅಲ್ಲಿ ಸ್ಕೂಲ್ ಇರೋದ್ರಿಂದ ತಾವು ಕಡ್ಡಾಯವಾಗಿ ಆದರೆ ಪೊಲೀಸ್ ಇಲಾಖೆಯವರು ಸ್ವಲ್ಪ ಗಮನ ಹರಿಸಿ ಅಲ್ಲಿ ಏನಾದರೂ ತಮ್ಮ ಗೇಟ್ಗಳನ್ನು ಅಳವಡಿಸಬೇಕು. ಅಲ್ಲಿ ಓದು ಮಕ್ಕಳು ತಿರುಗಾಡ್ತಾರೆ. ಹೀಗಾಗಿ ಅಲ್ಲಿ ಶಾಲೆ ಪಕ್ಕದಲ್ಲಿ ಇರೋದ್ರಿಂದ ರೋಡ್ ಸಾಯ್ತಾ ಉಳಿದು ಟ್ಯಾಕ್ಟ್ರ್ ಟ್ಯಾಕ್ಟ್ರ ರೋಡ ಬಿಟ್ಟು ಮ್ಯಾಗ ಬಂದಿತ್ತು. ಕಬ್ಬಿನ ಟ್ಯಾಕ್ಟ್ರದವರು ಎಷ್ಟು ಸ್ಪೀಡ್ ಬರ್ತಾರು. ಕಬ್ಬಿನ ಟ್ಯಾಕ್ಟ್ರದವರು ರೂಲ್ಸ್ ಅನ್ನೋದು ಇಲ್ಲ. ರೈತರು ಹೇಳಿ ಮಾಡ್ತಾರು, ಅದಕ್ಕೆ ಬೇಕಾಬಿಟ್ಟು ಹೊಡಿತಾರೆ ಗಾಡಿ ಸರ್. ಆಲ್ರೆಡಿ ಇದೆಲ್ಲ ಕಬ್ಬಿನ ಟ್ಯಾಕ್ಟ್ರದವ್ರಿಗೆ ಜಿಲ್ಲಾಧಿಕಾರಿಗಳು ಒಂದು ರೂಲ್ಸ್ ಮಾಡಬೇಕು. ಕಬ್ಬಿನ ಟ್ಯಾಕ್ಟ್ರ್ ಟೇಪ್ ಬಂದ್ ಮಾಡಬೇಕು, ಇಷ್ಟ ಕಬ್ಬ ಹೇರ್ಬೇಕಂತೇಳಿ ಒಂದು ರೂಲ್ಸ್ ಮಾಡಬೇಕು. ಮತ್ತು ಸ್ಪೀಡ್ ಲಿಮಿಟೆಡ್ ಇಲ್ಲ. ನಾವು ರೈತರ ಎಲ್ಲರೂ ರೈತರ ಯಾರನ್ನ ಇದನ್ನ ಮಾಡೋದಿರಂಗಿಲ್ಲ. ಎಲ್ಲರಿಗೆ ಅನುಕೂಲ ಆಗುವಾಗ ಸರ್. ನಮಗೆ ಮೇನ್ ಅಂದ್ರೆ ಇಲ್ಲಿ ಕಾರಣ ಅಂದ್ರೆ ನಮಗೆ ರೋಡ್ ಬ್ರೇಕ್ ಆಗ್ಬೇಕು ಸರ್. ಸಣ್ಣ ಮಕ್ಕಳು ಅದಾವ್ರಿ ಶಾಲ್ಯಾಗ ಆಟಕ್ಕೆ ಬಿಟ್ಟಾಗ ಮಾಡಿದಾಗ ರೋಡ್ ಬ್ರೇಕ್
ಸರ್ ಅಲ್ಲೊಂದು ಬೀಳ್ಬೇಕ್ರಿ ಇಲ್ಲೊಂದು ರೋಡ್ ಆಗ್ಬೇಕು ಸರ್ ನೀವು ಆದ್ರೆ ನೀವು ರೋಡ್ ನೋಡ್ರಿ ಆದ್ರೆ ರೋಡ್ ಗಾಡಿ ಎಷ್ಟು ಸ್ಪೀಡ್ ಬರ್ತಾವ ಆ ಕಡೆ ಆದ್ರೆ ಕ್ಯಾಮ್ರಾ ಸರ್ ಹೊಡೆದು ತೋರಿಸ್ರಿ ಅವ್ರಿಗೆ ಹೆಂಗೆ ಬರ್ತಾವ ನೋಡಿ ಸರ್ ನೀವು ನೋಡ್ರಿ 100 ಮ್ಯಾಲ ಬರ್ತಾವ ಸರ್ ಗಾಡಿಗಳು ಐದು ಗಾಡಿ ಅಂದ್ರೆ ಬತ್ತಂದ್ರೆ ಏನು ಈಗ ಡಿವೈಡರ್ ಐತಿ ಇಲ್ಲಿ ಈಗ ರೋಡ್ ಬ್ರೇಕ್ ಬೇಕು ಅದಟ್ಟು ಬೇಗ ರೋಡ್ ಬ್ರೇಕ್ ಮಾಡಿದ್ರೆ ಭಾಳ ಚಲೋ ಅದ ಸ್ಕೂಲ್ದವ್ರ ಪೂರಾ ಇದನ್ನ ಹೈವೇದವ್ರ ಸ್ಕೂಲ್ ಮುಂದೆ ಗಿರ್ಲ್ ಹಾಕ್ಲಿಲ್ಲ ಇವೆಲ್ಲ ರೋಡ್ ಬಂದಾಗ ಹುಡುಗರು ಹೋಗ್ತಾವು ರೋಡ್ದವ್ರ ಇಟ್ಟು ಬೇಕಾಬಿಟ್ಟು ಕೆಲಸ ಮಾಡಿ ಹೋಗ್ಯಾರು ಸರ್ವಿಸ್ ರೋಡ್ ಕೊಟ್ಟು ಟಚ್ ಕೊಟ್ಟಿಲ್ಲ ಕೆಟ್ಟ ಹಾಳು ಐತಿ ಗಾಡಿ ನಿದ್ರಂಗಿಲ್ಲ ಸ್ಲಿಪ್ ಆಗಿ ಹೋಗಿ ಬಿಡ್ತದೆ ಅದ್ರ ಬಡ್ಯಾಗ ತಮ್ಮ ಹೆಸರು ರೀ ರೂಪ ಆಗುವ